ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ಪೂಜಾಧಿಕಾರ ಆರಂಭ ಆಗಿದೆ. ಉಡುಪಿಯಲ್ಲಿ ಅದ್ಧೂರಿ ಮೆರವಣಿಗೆ ಕೂಡ ಸಂಪನ್ನಗೊಂಡಿದೆ. ಮಠದ ರಾಜಾಂಗಣದಲ್ಲಿ ದರ್ಬಾರ್ ನಡೀತಾ ಇದೆ. ದರ್ಬಾರ್ನಲ್ಲಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ಸ್ವಾಮೀಜಿಗಳು ಪಾಲ್ಗೊಂಡಿರೋದು. ಈಗಾಗಲೇ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಸುಗುಣೇಂದ್ರ ತೀರ್ಥರು. ಹಿರಿಯ ಸ್ವಾಮೀಜಿ ಸುಶ್ರೀಂದ್ರ ಸ್ವಾಮೀಜಿ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಮಧ್ಯರಾತ್ರಿ 1:30ಕ್ಕೆ ತೀರ್ಥ ಸ್ನಾನವನ್ನ ಸ್ವಾಮೀಜಿ ಮಾಡಿದ್ದಾರೆ. ಕಾಪು ದಂಡ ತೀರ್ಥದಲ್ಲಿ ಈ ತೀರ್ಥ ಸ್ನಾನ ನೆರವೇರಿದೆ. ಕೃಷ್ಣನೂರಿನಲ್ಲಿ ಭಕ್ತ ಸಾಗರವೇ ನೆರೆದಿದೆ. ಸಂಭ್ರಮದಲ್ಲಿ ತೇಲಾಡ್ತಿದ್ದಾರೆ ಭಕ್ತಾದಿಗಳು. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಪರ್ಯಾಯ ಮಹೋತ್ಸವದಲ್ಲಿ ನಿನ್ನೆ ಅಧಿಕಾರವನ್ನ ಹಸ್ತಾಂತರ ಮಾಡಲಾಗಿದೆ. ಸುಗುಣೇಂದ್ರ ತೀರ್ಥರು ಅಧಿಕಾರವನ್ನ ವಹಿಸಿಕೊಂಡ ನಂತರದಲ್ಲಿ ಏನೆಲ್ಲ ನಿಯಮಗಳು ನಡಿಬೇಕು, ಆ ನಿಯಮಗಳು ಎಲ್ಲವನ್ನ ಪೂಜೆಗಳು ಎಲ್ಲ ಮಾಡಲಾಗ್ತಾ ಇದೆ. ನಿನ್ನೆ ಮಧ್ಯರಾತ್ರಿ 1:30ಕ್ಕೆ ತೀರ್ಥ ಸ್ನಾನವನ್ನು ನೆರವೇರಿಸಿದ್ದಾರೆ. ಪರ್ಯಾಯ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ ಉಡುಪಿಯಾದ್ಯಂತ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಪರ್ಯಾಯ ಮಹೋತ್ಸವವನ್ನು ಕಣ್ತುಂಬಿಕೊಳ್ತಿದ್ದಾರೆ. ಜೋಡುಗಟ್ಟೆಗೆ ಬಂದು ಅಲ್ಲಿ ಈಗಾಗಲೇ ನಾವು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಿದ್ದಾರೆ. ರೂಪೇಶ್, ಪುತ್ತಿಗೆ ಶ್ರೀಗಳ ದರ್ಬಾರ್ ಈಗಾಗಲೇ ಆರಂಭ ಆಗಿದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ? ಇವತ್ತಿನ ಕಾರ್ಯಕ್ರಮಗಳ ಡೀಟೇಲ್ಸ್ ಕೊಡೋದಾದ್ರೆ ಸದ್ಯ ಏನೆಲ್ಲ ನಡೀತಾ ಇದೆ ಅಂತ ರೂಪೇಶ್? ರಜನಿ, ಇವತ್ತು ಅಂದ್ರೆ ಉಡುಪಿಯಲ್ಲೆಡೆ ಸಂಭ್ರಮ. ಕೆಲವೊಂದು ಕ್ಷಣಗಳು, ಯಾಕಂದ್ರೆ 2-3 ತಿಂಗಳ ಸಿದ್ಧತೆ ಇತ್ತು ಪರ್ಯಾಯಕ್ಕೋಸ್ಕರವಾಗಿ. ಇಂದು ಸಂಪನ್ನ ಆಗಿದೆ ಅಂತೇಳಿ ಹೇಳಬಹುದಾಗಿದೆ. ಪರ್ಯಾಯ ಮಹೋತ್ಸವ ಮಧ್ಯರಾತ್ರಿ 1 ಗಂಟೆಯಿಂದಲೇ ಆರಂಭವಾಗಿದೆ. 1:30ಕ್ಕೆ ಕಾಪು, ಯಾಕಂದ್ರೆ ಇಲ್ಲಿನ ಪಕ್ಕದ ತಾಲೂಕು ಕಾಪುವಿನ ದಂಡತೀರ್ಥದಿಂದ ಇಲ್ಲಿ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳು, ಅದೇ ರೀತಿಯಾಗಿ ಕಿರಿಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಸುಶೀಂದ್ರ ತೀರ್ಥ ಶ್ರೀಪಾದರು ಅಲ್ಲಿ ತೀರ್ಥಸ್ಥಾನವನ್ನು ಮುಗಿಸಿಕೊಂಡು ಮಠಕ್ಕೆ ಬರ್ತಾರೆ. ಮಠಕ್ಕೆ ಬರಬೇಕಾದ್ರೂ ಕೂಡ ಅವರಿಗೆ ಕಿನ್ನಿ ಮೂಲಕದಿಂದ ಅವ್ರನ್ನ ಮೆರವಣಿಗೆ ಮೂಲಕವಾಗಿ ಕರೆತರಲಾಗುತ್ತೆ. ಉಡುಪಿ ಕೃಷ್ಣ ಮಠದ ಬಳಿ ಬಂದಾಗ ಕನಕನ ಕಿಂಡಿ ಮೂಲಕವಾಗಿ ಅವರು ಕೃಷ್ಣನ ದರ್ಶನವನ್ನು ಮೊದಲಿಗೆ ಪಡ್ಕೊಳ್ತಾರೆ. ಅದಾದ ಬಳಿಕವಾಗಿ ಅನಂತ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಅದಾದ ಬಳಿಕವಾಗಿ ತೆಪ್ಪೋತ್ಸವದಲ್ಲೂ ಕೂಡ ಭಾಗಿಯಾಗ್ತಾರೆ. ಯಾಕಂದ್ರೆ ಮಧ್ವ ಸರೋವರದಲ್ಲಿ ತೀರ್ಥಸ್ಥಾನವನ್ನು ಮತ್ತೆ ಮಾಡಿಕೊಂಡು ಅದಾದ ಬಳಿಕವಾಗಿ ಶ್ರೀಕೃಷ್ಣ ದರ್ಶನವನ್ನ ಮಾಡಿ ಸರ್ವಜ್ಞ ಪೀಠವನ್ನು ಅಲಂಕರಿಸ್ತಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯ, ಯಾಕಂದ್ರೆ 800-900 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಬಳಸ್ತಕ್ಕಂಥ ಅಕ್ಷಯ ಪಾತ್ರೆಯನ್ನು ಕೂಡ ಪಡ್ಕೊಳ್ತಾರೆ. ಈ ಮೂಲಕವಾಗಿ ಮಠದ ಅಧಿಕಾರ ಹಸ್ತಾಂತರ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಆಗಿದೆ. ಬೆಳಗ್ಗೆ 6-6:30 ಅಷ್ಟೊತ್ತಿಗೆ ಇವೆಲ್ಲ ಕಾರ್ಯಕ್ರಮ ಮುಗಿದಿದೆ. ಸದ್ಯಕ್ಕೆ ನೋಡಬಹುದು ನೀವು, ದರ್ಬಾರ್ ನಡೀತಾ ಇದೆ. ಪರ್ಯಾಯ ದರ್ಬಾರಲ್ಲಿ ಗಣ್ಯರು ಆಗಮಿಸ್ತಾರೆ. ಗಣ್ಯರು ಕೂಡ ಇಲ್ಲಿ ಬಂದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಲ್ಲಿ ಪರ್ಯಾಯ ಶ್ರೀಗಳಾಗಿರ್ತಕ್ಕಂಥ ಪುತ್ತಿಗೆ ಮಠದ ಶ್ರೀಗಳಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಶಿಷ್ಯಂದಿರಾಗಿರ್ತಕ್ಕಂಥ ಸುಶೀಂದ್ರ ತೀರ್ಥ ಸ್ವಾಮೀಜಿಗಳು ಕೂಡ ಇದ್ದಾರೆ. ವೀರೇಂದ್ರ ಹೆಗ್ಡೆ ಅವರು, ಇಸ್ಕಾನ್ನ ಮುಖ್ಯಸ್ಥರು, BS ಯಡಿಯೂರಪ್ಪನವರು, ಕೇಂದ್ರ ಸಚಿವರಾಗಿರ್ತಕ್ಕಂತಹ ಇಲ್ಲಿ ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವಾರು ಗಣ್ಯರು ಕೂಡ ಈ ಒಂದು ದರ್ಬಾರ್ಗೆ ಬಂದಿದ್ದಾರೆ. ಒಟ್ಟಾರಾಗಿ ದರ್ಬಾರ್ ಯಶಸ್ವಿಯಾಗಿ ನಡೆದಿದೆ. ಆದ್ರೆ ಇಲ್ಲಿ ಯಾಕಂದ್ರೆ ಕೇವಲವಾಗಿ ದರ್ಬಾರ್ಗೆ ರಾಜ್ಯದ ಮತ್ತೆ ದೇಶದ ಭಕ್ತರು ಮಾತ್ರ ಅಲ್ಲ, ವಿದೇಶದ
ದೇಶದಲ್ಲೂ ಕೂಡ ಅಮೆರಿಕ ಇರ್ಬೋದು, ಅಬುದಾಬಿ ಇರ್ಬೋದು, ಬೇರೆ ಬೇರೆ ದೇಶದಲ್ಲೂ ಕೂಡ ಭಕ್ತರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಈ ಸ್ವಾಮೀಜಿಗಳು ಸಾಕಷ್ಟು ಕ್ರಾಂತಿಯನ್ನು ಮಾಡಿದವರು, ಸಮುದ್ರೋಲ್ಲಂಘನ ಮಾಡಬಾರದು ಅಂತೇಳಿ ಸ್ವಾಮೀಜಿಗಳಿಗೆ ಕಟ್ಟುಪಾಡಿತ್ತು. ಆದ್ರೆ ಅದನ್ನ ಮೀರಿ ಧರ್ಮಭ್ರಷ್ಟ ಆಗ್ತಕ್ಕಂಥ ವಿದೇಶದಲ್ಲೂ ಕೂಡ ಧರ್ಮವನ್ನು ಪ್ರಸಾರ ಮಾಡಬೇಕು ಅಂತೇಳಿ ವಿದೇಶದಲ್ಲೂ ಕೂಡ 20ಕ್ಕೂ ಹೆಚ್ಚು ಮಠವನ್ನು ಕಟ್ಟಿದವರು, ಅದೇ ರೀತಿಯಾಗಿ 24ಕ್ಕೂ ಹೆಚ್ಚು ದೇಶವನ್ನ ಸುತ್ತಿ ಅಲ್ಲಿ ಧರ್ಮ ಪ್ರಸಾರವನ್ನು ಮಾಡಿದವರು. ಹೀಗಾಗಿ ಬೇರೆ ಬೇರೆ ದೇಶದಲ್ಲೂ ಕೂಡ ಭಕ್ತರು ಬಂದಿದ್ದಾರೆ. ಒಟ್ಟಾರೆ ಇವತ್ತು ಉಡುಪಿಯಲ್ಲಿ ಸಾಕಷ್ಟು ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ ಇದೇ ರೀತಿ ದರ್ಬಾರ್ ಇರುತ್ತೆ. ಇದೇ ದರ್ಬಾರದಲ್ಲಿ ಪವರ್ ಟಿವಿ ಮುಖ್ಯಸ್ಥರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಅವರು ಕೂಡ ಭಾಗವಹಿಸ್ತಾರೆ. ರಜನಿ, ಓಕೆ, ಈ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಪರ್ಯಾಯ ಮಹೋತ್ಸವ ಒಂದು ರೀತಿಯ ಉಡುಪಿ ಜನತೆಗೆ ಹಬ್ಬದ ವಾತಾವರಣ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಅಲ್ಲಿ ಆಗಮಿಸ್ತಾರೆ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ. ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಯಾರಾದ್ರೂ ಮಾತನಾಡ್ತಾರೆ ಈ ನಿಟ್ಟಿನಲ್ಲಿ? ಅವರ ಅಭಿಪ್ರಾಯ ಏನು, ಹೇಗನ್ಸುತ್ತೆ, ಏನ್ ಹೇಳ್ತಾರೆ ಅಂತ? ಇಲ್ಲಿ ಯಾಕಂದ್ರೆ ಪರ್ಯಾಯ ನಮ್ಮ ನೋಡ್ಬೋದು ನೀವು, ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಅಂದ್ರೆ ಪರ್ಯಾಯ ಅಂತ ಹೇಳಿದ ಕೂಡಲೇ ಇಡೀ ಉಡುಪಿ ಎದ್ದಿರುತ್ತೆ. ಉಡುಪಿಯಾದ್ಯಂತ ಇಲ್ಲಿ ಭಕ್ತರಿರ್ತಾರೆ, ಭಕ್ತರನ್ನು ಕೂಡ ನೋಡ್ಬೋದು. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿಯಿಂದ, ಯಾಕಂದ್ರೆ ನಿನ್ನೆ ರಾತ್ರಿ 8-9 ಗಂಟೆಯಿಂದಲೂ ಕೂಡ ಸಾಕಷ್ಟು ಜನ ಬಂದಿದ್ರು. ಜನ ಬಂದು ಈ ಒಂದು ಪರ್ಯಾಯ ಮಹೋತ್ಸವ ಅಲ್ಲಿ ಭಾಗಿಯಾಗಿದ್ರು. ಒಟ್ಟಾರಾಗಿ ಈಗ ಇಲ್ಲೆಲ್ಲರೂ ಕೂಡ ಭಕ್ತರು ಬಂದಿರೋದ್ರಿಂದ ಸಾಕಷ್ಟು ಜನ ಭಕ್ತರು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಮತ್ತೆ ಇಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಇದೆ. ಹೀಗಾಗಿ ಯಾರು ಕೂಡ ಇಲ್ಲಿ ಮಾತಾಡುವಂತ ಮನಸ್ಥಿತಿಯಲ್ಲಿ ಇಲ್ಲ. ಸಭಾ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ತಾಂತ್ರಿಕ ಅಡಚಣೆ ಕೂಡ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಒಟ್ಟಾರಾಗಿ ಭಕ್ತರು ಇಲ್ಲಿ ಬಂದಿದ್ದಾರೆ. ಭಕ್ತರು ಬಂದು ಸಾಕಷ್ಟು ರೀತಿಯಲ್ಲಿ ಮಠದ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಸಾಕಷ್ಟು ಜನ ಬಂದಿದ್ದಾರೆ. ಅದೇ ರೀತಿಯಾಗಿ ಗಣ್ಯರ ಮೇಲ್ಗಡೆ ಇದ್ರೆ ಕೆಳಭಾಗದಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಇದ್ದಾರೆ. ನಿನ್ನೆ ರಾತ್ರಿ ನೋಡಬಹುದು, ಒಟ್ಟಾರಾಗಿ ಮಧ್ಯರಾತ್ರಿ 2-3 ಗಂಟೆಯೂ ಕೂಡ 1 ಲಕ್ಷ ಜನಗಳ ಫ್ಲೋ ಈ ಒಂದು ಪರ್ಯಾಯ ಮಹೋತ್ಸವದಲ್ಲಿ ಇತ್ತು. ಈ ಮಟ್ಟಿಗೆ ಒಂದಿಷ್ಟು ಪರ್ಯಾಯ ಸಂಪನ್ನ ಆಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಪರ್ಯಾಯ ಅಂತ ಹೇಳಿದ ಕೂಡಲೇ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಜನ ಸೇರ್ತಾ ಹೋಗ್ತಾರೆ. ಯಾಕಂದ್ರೆ ಈ ಬಾರಿ ವಿಶ್ವಗೀತ ಪರ್ಯಾಯ ಅಂತ ಮಾಡೋದ್ರಿಂದ ವಿಶ್ವಾದ್ಯಂತ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಜನಿ, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.